ನಮಗೆ ಗೊತ್ತಿರೋ ಹಾಗೆ ಯಾವಾಗ ಶೇರು ಮಾರುಕಟ್ಟೆ ಬೀಳುತ್ತೆ ಅವಾಗ ಬಂಗಾರದ ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಯಾಕೆ ಅಂತಂದರೆ ಈ ಹೂಡಿಕೆದಾರರು ಏನಪ್ಪ ಅಂತಂದರೆ ಅವರ ಹಣ ಒಂದಲ್ಲ ಒಂದು ವಸ್ತುಗಳಲ್ಲಿ ಹೂಡಿಕೆ ಮಾಡ್ತಾ ಇರ್ತಾರೆ, ಅದರ ಲಾಭನ ಪಡಿತಾ ಹೋಗ್ತಾರೆ. ಶೇರು ಮಾರುಕಟ್ಟೆಯಲ್ಲಿ ಹಣನ ಹೂಡ್ತಾ ಇರ್ತಾರೆ. ಅಲ್ಲಿ ಸಮಸ್ಯೆ ಆಯಿತು ಅಂತಂದರೆ ಅದನ್ನು ಮಾರಿ ಹಣವನ್ನು ಪಡಿತಾರೆ. ಹಣದ ರೂಪದಲ್ಲಿ ಇಡಕ್ಕೆ ಆಗೋದಿಲ್ಲ. ಮತ್ತೇನು ಮಾಡ್ತಾರೆ, ಇನ್ನೊಂದು ಗೋಲ್ಡ್ಗೆ ಹೋಗ್ತಾರೆ ಅಥವಾ ರಿಯಲ್ ಎಸ್ಟೇಟ್ಗೆ ಹೋಗ್ತಾರೆ. ಇಲ್ಲಿ ಗೋಲ್ಡ್ ಮತ್ತು ಶೇರು ಮಾರುಕಟ್ಟೆಯಲ್ಲಿರುವಂಥ ಅನುಕೂಲ ಏನಪ್ಪ ಅಂದರೆ ಅವರು ಇನ್ಸ್ಟೆಂಟ್ ಆಗಿ ಅದನ್ನು ದುಡ್ಡಾಗಿ ಕನ್ವರ್ಟ್ ಮಾಡ್ಬೋದು. ರಿಯಲ್ ಎಸ್ಟೇಟಲ್ಲಿ ಅವರು ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಒಂದು ಶೇರು ಮಾರುಕಟ್ಟೆಯಲ್ಲಿ ಇರ್ತಾರೆ, ಇಲ್ಲ ಗೋಲ್ಡ್ಗೆ ಬರ್ತಾ ಇರ್ತಾರೆ. ಶೇರು ಮಾರುಕಟ್ಟೆ ಬಿದ್ದಾಗ ಏನಾಗುತ್ತೆ, ಗೋಲ್ಡ್ ಜಾಸ್ತಿ ಆಗುತ್ತೆ, ಮತ್ತು ಶೇರು ಮಾರುಕಟ್ಟೆ ಚೇತರ ಆದಾಗ ಏನಾಗುತ್ತೆ, ಸ್ವಲ್ಪ ಗೋಲ್ಡ್ ಅಲ್ಲಿ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಚಿನ್ನದ ದರ ಜಾಸ್ತಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆ. ಇದು ಚಿನ್ನ ಏನಿದೆ ತೆಗೆದು ಪ್ರಾಸೆಸ್ ಮಾಡಿ ಚಿನ್ನದ ನಾವು ಯೂಸ್ ಮಾಡುವಂತಹ ಚಿನ್ನಕ್ಕೆ ತರುವುದು ಬಹಳ ಅತಿ ಕಷ್ಟಕರ. ನಾಳೆ ಯಾರೋ ಒಂದು ದೊಡ್ಡ ಆರ್ಡರ್ನ ಕೊಟ್ಟಿದ್ದಾರೆ ಅಂದ ತಕ್ಷಣ ಯಾವುದೋ ಒಂದು ಗಣಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡೋಕ್ಕಾಗಲ್ಲ, ಪ್ರಾಸೆಸ್ ಮಾಡಿ ಕೊಡೋದಕ್ಕೆ ಆಗೋದಿಲ್ಲ. ಇನ್ನು ಮೂರನೇ ಕಾರಣ ಏನಪ್ಪಾ ಅಂತಂದ್ರೆ